ಮತ್ತು ರಚಿತಾ ರಾಮ್ ಮೇಡಮ್ ಅವ್ರದ್ದು ಆ್ಯಕ್ಟಿಂಗ್ ಮಾತ್ರ ಬೊಂಬಾಟ್ ಆಗಿದೆ, ಸೈಕ್ ಆಗೈದಣ. ಇಂಟರ್ವಲ್ ಸೀನ್ ಅಂತೂ ದುನಿಯಾ ವಿಜಯ್ ಅವ್ರದ್ದು ಬ್ಯಾಂಗ್. ಸಂಜೆವರೆಗೆ ಅಭಿಮಾನಿ ಅಲ್ಲ, ಸಾಯೋವರೆಗೆ ಅಭಿಮಾನಿ. ವರ್ಷಕ್ಕೆ ಒಂದ್ ಮಾಡಿದ್ರು, ವರ್ಷ ಪೂರ್ತಿ ನೆನ್ಪಿಕೊಳ್ಳೋ ತರ ಮಾಡವ್ರೆ. ಯಾವ್ದು ಫಿಲಮ್ ಇದೆ, ನಾನು ಒಂದು ಫಿಲಮ್ ಬಿಟ್ಟಿಲ್ಲ ಸರ್. 100 ಡೇಸ್ ಓಡೋದಂತೂ ಪಕ್ಕ. ಸಿನಿಮಾ ಸೂಪರ್ ಆಗಿದೆ. ಮೇಡಮ್ ಆ್ಯಕ್ಟಿಂಗು, ವಿಜಯ್ ಸರ್ ಆ್ಯಕ್ಟಿಂಗು ಮತ್ತು ಎಲ್ಲರ ಆ್ಯಕ್ಟಿಂಗು ಸೂಪರ್ ಆಗಿದೆ. ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿದೆ. ನನಗೆ ತುಂಬಾ ಒಪ್ಪಿದೆ, ಯಾಕಂದರೆ ಸಿನಿಮಾ ಎಲ್ಲೂ ಬೋರ್ ಆಗ್ತಿಲ್ಲ, ಎಲ್ಲೂ ಬ್ರೇಕ್ ಡೌನ್ ಆಗ್ತಿಲ್ಲ, ಸಕ್ಕತ್ತಾಗಿ ಹೋಗ್ತಾ ಇದೆ. ನನಗಂತೂ ಇದು ಬ್ಲಾಕ್ ಬಾಸ್ಟರ್ ಆಗುತ್ತೆ ಅಂತ ನಂಬಿಕೆ ಇದೆ. ನನಗೆ ಎಲ್ಲರ ಆ್ಯಕ್ಟಿಂಗು ಇಷ್ಟ ಆಗ್ತದೆ ಸರ್. ಯಾಕಂದರೆ ನಮ್ಮ ಮೇಡಮ್ ಅವ್ರು, ರಚಿತಾ ರಾಮ್ ಅವ್ರದ್ದು ಆಗಿರ್ಬೋದು, ದುನಿಯಾ ವಿಜಯ್ ಅವರಾಗಿರ್ಬೋದು, ರಾಜ್ಬೀರ್ ಶೆಟ್ಟಿ ಅವರಾಗಿರ್ಬೋದು, ಮತ್ತು ರಾಕೇಶ್ ಅವರಾಗಿರ್ಬೋದು, ಪ್ರತಿಯೊಬ್ಬರು, ಮತ್ತು ದುನಿಯಾ ಸರ್ ಮಗಳಾಗಿರ್ಬೋದು, ಅವ್ರದ್ದು ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮತ್ತು ರಚಿತಾ ರಾಮ್ ಮೇಡಮ್ ಅವ್ರದ್ದು ಆ್ಯಕ್ಟಿಂಗ್ ಮಾತ್ರ ಬೊಂಬಾಟ್ ಆಗಿದೆ, ಸೂಪರ್ ಆಗಿದೆ ಫಿಲಮ್. ಲ್ಯಾಂಡ್ ಮೂವಿ 100 ಡೇಸ್ ಓಡೋದಂತೂ ಪಕ್ಕ. ಇಂಟರ್ವ್ಯೂಲಲ್ಲೇ ಹಿಂಗಿದೆ ಅಂದರೆ ಇನ್ನು ಫೈನಲ್ ಅಲ್ಲಿ ಇನ್ನೂ ತುಂಬ ಇದೆ ಅನಿಸುತ್ತೆ. ಫಿಲಮ್ ರಿಲೀಸ್ ಆಗಲೇ ತುಂಬ ಹಿಟ್ ಆಗಿದೆ. ಈಗಲೂ ತುಂಬ ಚೆನ್ನಾಗಿದೆ ಸಾಂಗು. ನಮಗೆ ರಚಿತಾರಾಮ್ ಆ್ಯಕ್ಟಿಂಗು ತುಂಬ ಇಷ್ಟ ಆಗಿದೆ. ರಚಿತಾರಾಮ್ ಆ್ಯಕ್ಟಿಂಗು ತುಂಬ ಸಖತ್ತಾಗಿದೆ. ಒಳ್ಳೆ ಮಾಸ್ ಥರ ಇದೆ ಆಡಿಯನ್ಸ್ಗೆ ರಚಿತಾರಾಮ್ ಅವ್ರದ್ದು. ಫಸ್ಟ್ ಟೈಮು ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಗೆ ಹೀರೋ ಜೊತೆ ಕಟೌಟ್ ಬಿದ್ದಿದ್ದು ನಮ್ಮ ಬಾಸ್ದು ರಚಿತಾ ರಾಮ್ ಮೇಡಮ್ದು. ಇದು ನಮ್ಮ ಫ್ಯಾನ್ಸ್ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಇವತ್ತು ಅದನ್ನು ಜಾತ್ರೆ ಥರ ಮಾಡಿದ್ದೀವಿ, ಹಬ್ಬ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಲೇಡಿ ಸೂಪರ್ ಸ್ಟಾರ್ನ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದು ನಮ್ಮ ಫ್ಯಾನ್ಸ್ ಆಸೆ. ಬಟ್ ನಮಗೆ ತುಂಬ ಖುಷಿಯಾಗಿದೆ ಮೇಡಮ್ ಕಟೌಟ್ ಬಿದ್ದಿದ್ದು. ಫಸ್ಟ್ ಟೈಮ್ ಕನ್ನಡ ಸ್ಟಾರಿಗೆ ಸೋಲೋ ಆಗಿ ಕೆಲವ್ರದ್ದು ಬಿದ್ದಿತ್ತು, ಬಟ್ ಹೀರೋಯಿನ್ ಆಗಿ ಹೀರೋ ಜೊತೆಲಿ ಸೇಮ್ ಕಟೌಟ್ ಬಿದ್ದಿರೋದು ನಮ್ಮ ಮೇಡಮ್ದು, ರಚಿತಾರಾಮ್ದು. ಜೈ ರಚಿತಾರಾಮ್. ಅಣ್ಣ ಇಂಟರ್ವ್ಯೂ ಗಂಟ ನೋಡಿದೆ ಅಣ್ಣ, ಮಸ್ತಾಗೈತೆ. ನಮ್ಮ ಬಾಸ್ ಡೈಲಾಗ್ ನನಗೊಂದಂತೂ ಫೇವ್ರೇಟು. ನಮ್ಮ ಬಾಸ್ ಡೈಲಾಗು ಎಲ್ಲ ಹೇಳ್ತಾ ಇರ್ತಾರೆ, ಜಿ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮಾಡ್ತಿದ್ದಾಗ ಹೇಳ್ತಾ ಇರ್ತಾರೆ ಎಲ್ಲ ಸೈಕ್ ಆಗಿರುತ್ತೆ ಅಂತ. ಇಂಟರ್ವ್ಯೂ ಮುಗೀತು, ಸೈಕ್ ಆಗಿತ್ತು ಅಣ್ಣ. ಇಂಟರ್ವ್ಯೂ ನೋಡ್ಬಿಟ್ಟು ಬರ್ತೀನಿ ಅಣ್ಣ, ಲಾಸ್ಟಲ್ಲಿ ಎಂಡಿಂಗಲ್ಲಿ ಆಗಲೂ ಸೈಕ್ ಆಗಿ ಹೇಳ್ತೀನಿ ಅಣ್ಣ. ನಮ್ಮ ಬಾಸ್ ಸೂಪರಾಗಿ ಮಾಡೋರೆ, ಇನ್ನೂ ಎಕ್ಸೈಟ್ಮೆಂಟ್ ಐತೆ. ಅದಕ್ಕೆ ಒಂದು ಪೆಪ್ಸಿ ಕುಡ್ಕೊಂಡು ಒಂದು ಚಿಪ್ಸ್ ತಿನ್ಕೊಂಡು ಹೇಳ್ಬಿಡೋಣ ಅಂತ ಬಂದೆ ಅಣ್ಣ. ಸೈಕ್ ಆಗೈತೆ ಅಣ್ಣ. ಆಲ್ಮೋಸ್ಟ್ ನಮ್ಮ ಬಾಸ್ದೆ ಅಣ್ಣ ಇಷ್ಟ, ಯಾವಾಗಲೂ ಅದಕ್ಕೋಸ್ಕರ ಕಾಯ್ತಿದೆ. ಅವ್ರ ಎಂಟ್ರಿಗೋಸ್ಕರ ಆಗೈತಿದೆ, ಸಕ್ಕದಾಗೈತೆ. ಇನ್ನು ಮುಂದಕ್ಕೆ ನೋಡ್ಬಿಟ್ಟು ಅದೊಂದು ಲಾಸ್ಟ್ ಫೈಟ್ ಐತೆ, ಅದು ನೋಡ್ಬಿಟ್ಟು ಬರ್ತೀನಿ ಅಣ್ಣ. ಬಂದು ಖಂಡಿತ ಇನ್ನೊಂದ್ಸತಿ ಇಂಟರ್ವ್ಯೂ ಕೊಡ್ತೀನಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಜೈ ಬಾಸ್ ಬ್ರೋ. ಇಂಟರ್ವಲ್ ಗಂಟ ದುನಿಯಾ ವಿಜಯ್ ಅವ್ರದ್ದು ಮತ್ತು ರಚಿತಾ ರಾಮ್ ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಸೂಪರು. ಇವಾಗ ದುನಿಯಾ ವಿಜಯ್ ಅವ್ರದ್ದು ಇಲ್ಲಿವರೆಗೂ ಸಮಾಜಕ್ಕೆ ಇಂಥ ಒಂದು ಕತೆ ಬೇಕಾಗಿತ್ತು. ಯಾಕೆಂದರೆ ರೈತರ ಬಗ್ಗೆ ನಮ್ಮ ದುನಿಯಾ ವಿಜಯ್ ಅವರು ಸಖತ್ತಾಗಿ ತೋರಿಸಿದ್ದಾರೆ. ಆ ಥರ ಕತೆ ಬಂದಿದೆ, ಸಖತ್ ಖುಷಿ ಆಯಿತು ಬ್ರೋ. ಇವಾಗ ನೀವು ಹಳೆ ಭೀಮಾ ತೀರದಲ್ಲಿ ಅಂತ ಒಂದು ಸಿನಿಮಾ ನೋಡಿದ್ವಿ, ಉಮಾಶ್ರೀ ಅವ್ರದ್ದು ಮತ್ತು ದುನಿಯಾ ವಿಜಯ್ ಅವ್ರದ್ದು. ಅದು ನಿಮಗೆ ಆ ಥರ ಪಾತ್ರ ಮತ್ತೆ ಇದು ಸಿಕ್ಕೈತೆ ಬ್ರೋ ದುನಿಯಾ ವಿಜಯ್ ಅವ್ರಿಗೆ. ಇವಾಗ ಅವರು ಸಮಾಜಕ್ಕೆ ಕನ್ನಡಿ ಹಿಡಿಯೋ ಅಂತ ಸಿನಿಮಾ ಮಾಡ್ತಾರೆ. ಇವಾಗ ರಚಿತಾ ರಾಮ್ ಅವರು ಎಂಥ ಲೆಜೆಂಡ್ ಹೀರೋಯಿನ್ ಕನ್ನಡ ಇಂಡಸ್ಟ್ರಿಗೆ. ಈ ಥರ ಪಾತ್ರನೂ ಒಪ್ಕೊಂಡು ಮಾಡೋರೆ ಗೊತ್ತಾ, ಅದಕ್ಕೊಂದು ವಾಟ್ಸಾಪ್ ಹೇಳಲೇಬೇಕು ಬ್ರೋ. ಎಂತಕ್ಕಂದರೆ ಕಂಟೆಂಟ್ ಮೇಲೆ ಒತ್ಕೊಟ್ಟವ್ರೆ. ಇದರಲ್ಲಿರೋರೆಲ್ಲ ತಿನ್ಕೊಳ್ಳೋ ಅಂಥ ಆರ್ಟಿಸ್ಟ್ಗಳೇ. ಉಮಾಶ್ರೀ ಇರ್ಬೋದು, ರಚಿತಾ ರಾಮ್ ಅವ್ರು ಇರ್ಬೋದು, ದುನಿಯಾ ವಿಜಯ್ ಅವ್ರು ಇರ್ಬೋದು, ಎಲ್ಲ ಒಂಥರ ಇದು ವರ್ಸ್ಟೈಲ್ ಆ್ಯಕ್ಟರ್ಸ್ ನಮ್ಮ ಇಂಡಸ್ಟ್ರಿಲಿ ಇರೋದು. ಆ ಥರ ಆ್ಯಕ್ಟರ್ಗಳು ಈ ಥರ ಒಂದು ಸಿನಿಮಾ ಮಾಡಿದಾಗ ಒಂದೊಳ್ಳೆ ಗುಡ್ ಕಂಟೆಂಟ್ ಸಿನಿಮಾ ಮಾಡಿದ್ದಾರೆ. ಎಂತಕ್ಕಂದರೆ ನಿಮ್ಮ ದುನಿಯಾದಲ್ಲಿ ಡ್ರಗ್ ಬಗ್ಗೆ ಒಂದು ಸಿನಿಮಾ ಬಂದಿತ್ತು. ದುನಿಯಾ ಫಿಲಮಲ್ಲಿ ಸಲ್ಯೂಟ್ ಹೊಡ್ಕೊಂಡೆ ಒಂದು ಕದ್ಬಿಟ್ಟಿರೋ ದುನಿಯಾ ವಿಜಯ್. ಇದರಲ್ಲಿ ರೈತರ ಕಷ್ಟ, ಅವ್ರ ನೋವುಗಳನ್ನ ತೋರಿಸ್ಬಿಡೋರು ದುನಿಯಾ ವಿಜಯ್ ಅವರು ಅಲ್ವಾ. ಒಳ್ಳೆ ಸಿನಿಮಾ. ರಚಿತಾ ರಾಮ್ ಅವ್ರನ್ನಂತೂ ಈ ಥರ ಪಾತ್ರದಲ್ಲಿ ನೋಡೋಕೆ ನಾವು ಕಾಯ್ತಾ ಇದ್ವಿ. ಎಂತಕ್ಕಂದರೆ ಒಂದೇ ಥರ ನಮಗೆ ಮಾಡರ್ನ್ ನೋಡಿ ಬೋರ್ ಆಗಿತ್ತು. ಈ ಥರ ಕಂಟೆಂಟಲ್ಲೂ ಅವ್ರು ನೋಡಿದ್ರೆ ಸಕ್ಕತ್ತಾಗಿ ಮಾಡ್ತಾರೆ ಅನ್ನೋದು ನಮ್ಗೆ ಕಾಣಿಸ್ಬಿಡ್ತದೆ ಬ್ರೋ. ಸಿನಿಮಾ ಚೆನ್ನಾಗಿದೆ. ಇಂಟರ್ವಲ್ ಆದಮೇಲೆ ಹೆಂಗಿರುತ್ತೆ ಅಂತ ಕಾಯ್ದೆ ಬ್ರೋ. ಇಂಟರ್ವಲ್ ಸೀನ್ ಅಂತೂ ದುನಿಯಾ ವಿಜಯ್ ಅವ್ರದ್ದು ಬ್ಯಾಂಗು ಬ್ರೋ. ಈಗ ಮೂವಿ ನೋಡೋಕ್ಕೆ ಕಾಯ್ತಾ ಇದ್ವಿ. ಅವ್ರ ಫಸ್ಟ್ ಫಿಲ್ಮ್ಗೆ ಅವ್ರು ಏನಂತ ಕರ್ನಾಟಕಕ್ಕೆ ಗೊತ್ತು. ನಾವು ರಚಿತಾ ರಾಮ್ ಅವರ ಪಕ್ಕ ಅಭಿಮಾನಿ. ಸಂಜೆವರೆಗೆ ಅಭಿಮಾನಿ ಅಲ್ಲ, ಸಾಯೋವರೆಗೆ ಅಭಿಮಾನಿ. ಅವ್ರು ಫಸ್ಟ್ ಫಿಲ್ಮ್ಗೆ ಕರ್ನಾಟಕಕ್ಕೆ ಏನಂಬುದು ತೋರಿಸಿದ್ದಾರೆ. ಇಲ್ಲಿವರೆಗೆ ಅವ್ರು ಮಾಡಿರೋ ಮೂವಿಗಳು ಯಾವುದೂ ಮಿಸ್ ಮಾಡಿಲ್ಲ. ಚೆನ್ನಾಗಿದೆ ಸರ್. ವರ್ಷಕ್ಕೆ ಒಂದ್ ಮಾಡಿದ್ರು, ವರ್ಷ ಪೂರ್ತಿ ನೆನ್ಪಿಕೊಳ್ಳೋ ತರ ಮಾಡವ್ರೆ. 100 ಡೇಸ್ ಸೂಪರ್. ದಿನೋತ್ಸವ ಸಲಗನ್ ಥರ ಫಿಲಮ್ ಮಾಡ್ಬೇಕಂದ್ರೆ ಇನ್ನೊಂದ್ಸಲಿ ಹುಟ್ಟಿ ಬರಬೇಕು. ಆ ಥರ ಮಾಡಿರೋದು ಸಲಗ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಮೂವಿ. ಸೂಪರ್. ಸಕ್ಕತ್ತಾಗಿದೆ ಸರ್. ದುನಿಯಾ ವಿಜಯ್ ಸಲಗವರ ತುಂಬ ದೊಡ್ಡ ಅಭಿಮಾನಿ. ತುಂಬ ಹಿಟ್ ಆಗಲಿ, ಇದು ಶತದಿನೋತ್ಸವ ಓಡಲಿ ಫಿಲಮು. ತುಂಬ ಚೆನ್ನಾಗಿದೆ ಸರ್, ಸೂಪರ್ ಹಿಟ್ ಆಗಲಿ. ಅವ್ರ ಮಕ್ಕಳು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಹಿಂಗೆ ಮುಂದುವರ್ಕೊಂಡು ಹೋಗಲಿ ಸರ್. ತುಂಬ ಚೆನ್ನಾಗಿದೆ. ನನ್ನ ದೊಡ್ಡ ಅಭಿಮಾನಿ ಅವರು ನಮ್ಮ ಮಗನ ಥರ ಇದ್ದಾರೆ ಸರ್. ಅದಕ್ಕೋಸ್ಕರ ನಾವು ಅವ್ರನ್ನ ಇಷ್ಟಪಡ್ತೀವಿ. ಮತ್ತು ಅವ್ರ ಮಗಳು ಕೂಡ ನಮ್ಮ ದೊಡ್ಡ ಮಗಳ ಥರನೇ ಇದ್ದಾರೆ ಸರ್. ತುಂಬ 100 ಡೇಸ್ ಓಡಲಿ ಈ ಫಿಲಮ್. ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ಗೆ
ತುಂಬ ಶುಭಾಶಯ ಸರ್. ತುಂಬ 100% ಅವರು ಸಕ್ಸಸ್ ಆಗುತ್ತೆ ಸರ್. ಈ ಫಿಲಮ್ಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಕ್ಸಸ್ ಏನು ತೊಂದರೆ ಇಲ್ಲ ಸರ್. ದುನಿಯಾ ವಿಜಯ್ ಅವರು ನಮ್ಗೆ ತುಂಬ ಫೇವ್ರೆಟ್ ಸರ್. ಅವರ ಯಾವ್ದು ಫಿಲಮ್ ಇದೆ ನಾನು ಒಂದು ಫಿಲಮ್ ಬಿಟ್ಟಿಲ್ಲ ಸರ್. ತುಂಬ ಫೇವ್ರೆಟ್ ನಾನು ಅವರಿಗೆ. ಅಷ್ಟೇ ಸರ್ ಹೇಳಬೇಕಂದ್ರೆ. 100 ಡೇಸ್ ಓಡಲಿ ಸರ್. ಇದು ನನ್ನ ಫೇವ್ರೆಟ್ ಫಿಲಮ್ ಅಂದರೆ ಚಂಡ, ಶಿವಾಜಿನಗರ, ಶಂಕರ IPS ಸರ್. ಇದೂ ಅಷ್ಟೇ ಸರ್. ತುಂಬ ಚೆನ್ನಾಗಿದೆ. 100 ಡೇಸ್ ಸಕ್ಸಸ್ ಆಗುತ್ತೆ ಸರ್.